ಮಲೆನಾಡಿನ ಭಾಗದ ರೈತರು ಈ ಅಡಿಕೆ ಬೆಳೆಯ ಮೇಲೇ ಅವಲಂಬಿತರಾಗಿರುವಂಥವ್ರು. ಈ ರೀತಿ ನೀವು ನಿರ್ಧಾರ ತಗೊಂಡ್ಬಿಟ್ರೆ ಗತಿ ಏನು? ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂಥ ನಿರ್ಧಾರ ಅಂತಾರೆ ಮಂಜು. ರೈತರೇನಾದರೂ ಹೋರಾಟ ಮಾಡಿದರೆ ನಾನು ರೈತರ ಪರವಾಗಿ ನಿಲ್ತೀನಿ ಅಂದಿದ್ದಾರೆ JDS ಶಾಸಕ ಮಂಜು. ಮಾಡಬೇಕು ಅಂತ ಏನು ಹೊರಟಿದ್ದಾರೆ, ಅದು ಒಂದು ಕೆಟ್ಟದ ಸಂಪ್ರದಾಯ ಕರ್ನಾಟಕದಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನು ಅವರು ಅರಿತುಕೋಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಬಹುಶಃ ಮಲೆನಾಡು ಭಾಗದಲ್ಲಿ ಇವತ್ತು ಅಡಿಕೆ ಬೆಳೆಯಲ್ಲಿ ಅವಲಂಬಿತ ಆಗಿರ್ತಕ್ಕಂಥದ್ದು ಜಾಸ್ತಿ ಇದೆ. NREG ವರ್ಕಲ್ಲೂ ಕೂಡ ಅಡಿಕೆ ಬೆಳೆನ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈ ನಿರ್ಧಾರವನ್ನು ಕೂಡಲೇ ಹಿಂಪಡಿಬೇಕು. ಯಾವುದೇ ಆದಂಥ ಅಡಿಕೆನ ನಿಷೇಧ ಮಾಡ್ತಕ್ಕಂಥದ್ದು ಕೈ ಹಾಕಿದರೆ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರ್ತದೆ. ರೈತರ ವಿರುದ್ಧವಾದಂಥ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಜೋಡಿಸ್ತೀವಿ. ಇವತ್ತು ಅಡಿಕೆನ ನಿಷೇಧ ಮಾಡತಕ್ಕಂಥದ್ದಕ್ಕೆ ಬದಲಾವಣೆನ ಮಾಡಬೇಕು. ಅದರಲ್ಲಿ ನಿಕೋಟಿನ್ ಬರ್ತದೆ ಅಂತ ಹೇಳ್ತಾರೆ. ಈಗಾಗಲೇ ಗುಟ್ಕಾನ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದನ್ನು ಸೇರಿಸ್ಕೊಂಡು ಅಡಿಕೆನ ಬ್ಯಾನ್ ಹೇಳ್ತಕ್ಕಂಥದ್ದು ಸರಿಯಲ್ಲ. ಅಡಿಕೆ ಬೆಳೆಯನ್ನು ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಭಾಳ ಆಶ್ಚರ್ಯಕರ ಸಂಗತಿ ಏನು ಅಂದರೆ, ಒಂದು ನಿರ್ಧಾರ, ಅದರಲ್ಲೂ ಒಂದು ಇಂಪಾರ್ಟೆಂಟ್ ನಿರ್ಧಾರವನ್ನು, ಆದೇಶವನ್ನು ಹೊರಡಿಸುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರದೇನೆ ಈ ರೀತಿ ಆದೇಶ ಬರುತ್ತೆ ಅಂತಂದರೆ ಏನು ಅರ್ಥ? ಏನಾದರೂ ಉಮೇದಿನಲ್ಲಿ ಅಥವಾ ಉತ್ಸಾಹದಲ್ಲಿ ಮೊನ್ನೆ DK ಶಿವಕುಮಾರ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಕೆಲವೊಂದು ಕಡೆ ಉಲ್ಲೇಖ ಮಾಡಿದರು ಈ ಆರೋಗ್ಯದ ಬಗ್ಗೆ, ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ. ಸೊ ಈ ರೀತಿ ಏನಾದರೂ ಭಾಳ ಉತ್ಸಾಹದಿಂದ ಅಧಿಕಾರಿಗಳು ಈ ರೀತಿ ಮಾಡಿಬಿಟ್ರ? ಕೊನೆಗೇನು ಅಂದರೆ ಯಾವ್ಯಾವ ಶಾಸಕರ ಜೊತೆ ಮಾತಾಡಿದ್ರು? ಯಾಕಂದರೆ 8-10 ಜಿಲ್ಲೆಗಳ ಬೆಳೆಗಾರರು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಏನಾದರೂ ಆ ರೀತಿ ಮಾಡಿಬಿಟ್ರೆ ದೊಡ್ಡ ನಷ್ಟ ಆಗುತ್ತೆ ನಿಜ. ಆದರೆ ಆರೋಗ್ಯದ ವಿಚಾರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಧಿಕಾರಿಗಳು ಅಂತಂದರು. ಈಗ ಆದೇಶ ವಾಪಸ್ ಆಗ್ತಾ ಇದೆ, ಏನಂತೀರಿ? ಖಂಡಿತ ರಂಗನಾಥ್, ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಒಂದು ನಿರ್ಧಾರವಾಯ್ತಾ, ಆದೇಶ ಆಯ್ತಾ ಅನ್ನೊಂದು ಚರ್ಚೆಗಳು ಕೂಡ ಕಾರಣವಾಗಿದೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಒಂದಷ್ಟು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ವಿರುದ್ಧವೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗರಂ ಕೂಡ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ ರಾಜ್ಯದಲ್ಲಿ 1 ವರ್ಷಗಳ ಕಾಲ ತಂಬಾಕು ಮತ್ತು ನಿಕೋಟಿನ್ನ ನಿಷೇಧ ಮಾಡಲಿಕ್ಕೆ ಈಗಾಗಲೇ ಆದೇಶ ಏನು ಮಾಡಲಾಗಿತ್ತು. ಆ ಒಂದು ಆದೇಶಕ್ಕೆ ಸಾಕಷ್ಟು ಒಂದು ಕಡೆ ರೈತರ ಒಂದಷ್ಟು ಅಡಿಕೆ ಬೆಳೆಯುವಂಥ ರೈತರ ಆಕ್ರೋಶದ ಜೊತೆಗೆ BJP ಮತ್ತು ಕಾಂಗ್ರೆಸ್ ಶಾಸಕರ ಆಕ್ರೋಶವು ಕೂಡ ಹೆಚ್ಚಾಗಿದೆ. ಯಾಕೆಂದರೆ ಈ ರೀತಿ ನಿರ್ಧಾರದಿಂದ ಅಸಂಖ್ಯಾತ ರೈತರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತೇಳಿ ಈಗಾಗಲೇ ಎಲ್ಲ ಒಂದು ಆಡಳಿತ ಪಕ್ಷ ಮತ್ತು ವಿಪಕ್ಷದ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಅಡಿಕೆ ಬೆಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಂಬಾಕು ಬ್ಯಾನ್ ಆದರೆ ಅಡಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಅಡಿಕೆ ಬೆಳೆ ಸಾಕಷ್ಟು ನಷ್ಟವಾಗುತ್ತೆ, ರೈತರಿಗೆ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಕೇವಲ 1-2 ಜಿಲ್ಲೆ ಅಲ್ಲ, ಸುಮಾರು 7ರಿಂದ 8-9 ಜಿಲ್ಲೆಗಳಲ್ಲಿ ಒಂದು ಅಡಿಕೆ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾರೆ. ಆ ಒಂದು ಹಿನ್ನೆಲೆ ಅಲ್ಲಿನ ರೈತರಿಗೆ ಒಂದಷ್ಟು ಆತಂಕ ಕೂಡ ಮನೆ ಮಾಡಿದೆ. ಇದೇ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಮತ್ತು BJP ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಮನವಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಈ ಒಂದು ಆದೇಶ ನನ್ನ ಗಮನಕ್ಕೆ ಬಂದಿಲ್ಲ, ನಾವು ಯಾವುದೇ ರೀತಿಯಾಗಿ ಅಡಿಕೆಯನ್ನು ನಿಷೇಧ ಮಾಡಲ್ಲ, ಅದರಲ್ಲಿ ಪ್ರಮುಖವಾಗಿ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೂಡ ಕೊಟ್ಟು ಕಳಿಸಿದ್ದಾರೆ. ಆದರೆ ಈಗಾಗಲೇ ಶಾಸಕರು ಒಂದಷ್ಟು ಆಕ್ರೋಶವನ್ನು, ಅದು ಕಾಂಗ್ರೆಸ್ನ ಶಾಸಕರೇ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೆ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿಲ್ಲ. ಮತ್ತು ಅಧಿಕಾರಿಗಳು ಈ ಒಂದು ಅಡಿಕೆ ಬೆಳೆಯುವಂಥ ಭಾಗದ ಶಾಸಕರು ನಾವೇನು ಆಯ್ಕೆಯಾಗಿ ಬಂದಿದ್ವಿ ಅವರ ಜೊತೆಯಾಗಿ ಒಂದು ಮಾತುಕತೆ ನಡೆಸಬೇಕಾಗಿತ್ತು, ಸಭೆಯನ್ನು ನಡೆಸಬೇಕಾಗಿತ್ತು. ಈ ರೀತಿಯಾದ ನಿರ್ಧಾರ ಸರಿಯಲ್ಲ, ತಕ್ಷಣ ಈ ಒಂದು ಆದೇಶವನ್ನು ವಾಪಸ್ ಪಡಿಬೇಕು, ಕೈ ಬಿಡಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿ ಈಗಾಗಲೇ ತಂಬಾಕು ಮತ್ತು ನಿಕೋಟಿನ್ ಮಿಕ್ಸ್ ಆಗಿರುವಂಥ ಅಡಿಕೆಯನ್ನು ಉತ್ಪನ್ನಗಳೇನಿರುತ್ತೆ ಅದನ್ನು ಬ್ಯಾನ್ ಮಾಡುವಂಥ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಅಡಿಕೆಯ ಉತ್ಪನ್ನಗಳನ್ನು ಯಾವುದೇ ರೀತಿಯಾಗಿ ಬ್ಯಾನ್ ಮಾಡಬಾರ್ದು ಮತ್ತು ಬ್ಯಾನ್ ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಡಲ್ಲ ಅಂತೇಳಿ ಶಾಸಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಈ ಒಂದು ವಿಚಾರವಾಗಿ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಬರದೆ ಈ ರೀತಿಯ ದೊಡ್ಡ ಆದೇಶ ಹೇಗಾಗುತ್ತೆ? ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಇದೆ. ಅಧಿಕಾರಿಗಳು ತಪ್ಪಾಗಿ ಇದನ್ನು ಆದೇಶವನ್ನು ಮಾಡಿದರೆ ತಕ್ಷಣ ವಾಪಸ್ ಪಡಿಬೇಕು ಅಂತೇಳಿ ಯಾವಾಗ ಈ ಒಂದು ಬೆಳವಣಿಗೆ ಮತ್ತಷ್ಟು ಒಂದಷ್ಟು ಸಂಘರ್ಷಕ್ಕೆ ಕಾರಣವಾಯಿತು, ರೈತರ ಆಕ್ರೋಶಕ್ಕೆ ಯಾವಾಗ ಕಾರಣ ಆಯಿತು, ಸರ್ಕಾರವು ಕೂಡ ಅದನ್ನು ಮುಖ್ಯಮಂತ್ರಿಗಳು ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ಒಂದು ಆದೇಶ ಎಂದೇ ಆ ಒಂದು ಆದೇಶವನ್ನು ವಾಪಸ್ ಪಡೀಲಿಕ್ಕೆ ಹೇಳಿದರೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಿ ಒಂದು ನಿರ್ಧಾರ ಆನಂತರ ತೆಗೆದುಕೊಳ್ಳೋಣ, ಈಗ ತಕ್ಷಣಕ್ಕೆ ಮಾಡಿರುವಂಥ ಆದೇಶವನ್ನು ವಾಪಸ್ ಪಡೀರಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಈ ಒಂದು ಬೆಳೆ ಕೇವಲ ರೈತರಿಗೆ ಇದು ದೊಡ್ಡ ಮಟ್ಟ ವಾಣಿಜ್ಯ ಬೆಳೆ ಆಗಿದೆ. 7-8 ಡಿಸ್ಟ್ರಿಕ್ಟ್ಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾರೆ.
ಬೆಳೀತಾರೆ, ಇದನ್ನ ಮೇಲೆ ರೈತರು ಕೂಡ ಜೀವನವನ್ನು ಕಟ್ಕೊಂಡಿದ್ದಾರೆ. ಇದು ತಕ್ಷಣ ಒಂದಷ್ಟು ರೈತರಿಗೆ ಆತಂಕ ಆಗಿದೆ. ಈ ಒಂದು ಆತಂಕವನ್ನು ಸರ್ಕಾರ ಯಾವ ರೀತಿಯಾಗಿ ಒಂದಷ್ಟು ದೂರ ಮಾಡುತ್ತೆ, ಮುಖ್ಯಮಂತ್ರಿಗಳು ಮತ್ತೆ ಆದೇಶವನ್ನು ಅಧಿಕೃತವಾಗಿ ವಾಪಸ್ ಪಡಿಸ್ತಾರಾ ಅಂತ ಕಾದು ನೋಡಬೇಕಾಗಿರುವಂಥದ್ದು ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಅಡಿಕೆ ಬೆಳೆ ಕೈಗೆ ಬರಬೇಕು ಅಂದರೆ 5-6 ವರ್ಷ ಕಾಯಬೇಕು. ಹೀಗೆ ಏಕಾಏಕಿ ಸರ್ಕಾರ ನಿರ್ಧಾರ ತಗೊಂಬಿಟ್ರೆ ಏನಾಗಬೇಕು? ಜನರ ಆರೋಗ್ಯನೂ ಮುಖ್ಯ, ಹಾಗೇನೇ ಅಡಿಕೆ ಬೆಳೆಗಾರರ ರಕ್ಷಣೆ ಕೂಡ ಆಗಬೇಕು. ಸರ್ಕಾರ ಏನಾದರೂ ಪರಿಹಾರ ಕೊಡುತ್ತಾ ಅಂತ ಕೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ನೋಡಿ, ಈಗ ಅದರಲ್ಲಿ 2 ವಿಚಾರ ಇದೆ. ಒಂದು ಆರೋಗ್ಯನೂ ಕಾಪಾಡಬೇಕು ಮತ್ತು ಅಡಿಕೆ ಬೆಳೆಗಾರರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಈಗ ಅಡಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದ್ದೇವೆ. ಮೊದಲು ಮಲೆನಾಡಿಗೆ ಸೀಮಿತ ಇರುವಂಥದ್ದು ಈಗ ಬಯಲು ಸೀಮೆಗೆ ಕೂಡ ಅಡಿಕೆ ಬಂದಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಬೆಳೀತಾ ಇರೋದರಿಂದ ರೈತರು ಹಲವಾರು ತಾಲೂಕುಗಳಲ್ಲಿ ಅಡಿಕೆ ಮೇಲೆ ಅವಲಂಬಿತರಾಗಿದ್ದಾರೆ. ಅವ್ರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಆ ಥರದ ಒಂದು ಪಾಲಿಸಿಯನ್ನು ಸರ್ಕಾರ ಮಾಡಬೇಕು. ಅದನ್ನು ಮಾಡದೇ ಏಕಪಕ್ಷೀಯವಾಗಿ ಮಾಡಿದರೆ ರೈತರಿಗೆ ಭಾಳ ಸಂಕಷ್ಟ ಆಗ್ತದೆ. ಜೊತೆಗೆ ಇಂಥದ್ದು ಏನಾದ್ರು ಮಾಡಿದಾಗ ರೈತರಿಗೆ ಏನಾದರೂ ತೊಂದರೆ ಆದರೆ, ಯಾಕಂದರೆ ಬೇರೆ ಬೆಳೆ ಥರ ಅಲ್ಲ, ಅಡಿಕೆ ಬೆಳೆಗೆ 5 ವರ್ಷ ಕಾಯಬೇಕು. 5 ವರ್ಷ ಅವನು ತನ್ನ ಸಂಪನ್ಮೂಲಗಳನ್ನು ಹಾಕಬೇಕು. ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಇದೆ. ಅದು ಆ ಎಲ್ಲ ಇನ್ವೆಸ್ಟ್ಮೆಂಟು ನೀವು ಒಂದೇ ಸತಿಗೆ ಈ ಥರ ನಿಷೇಧ ಮಾಡ್ಕೊಳಕ್ಕೆ ಹೋದರೆ, ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ನಮ್ಗೆ ತೊಂದರೆ ಇದೆ. ಅಡಿಕೆ ಸಾಗಾಟ ಮಾಡೋದು ಇನ್ನೊಂದು ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ನಿಲ್ಲಿಸಿದ್ರು. ಈಗಾಗಲೇ ಅಡಿಕೆ ಬೆಳೆಗಾರರು ಸಾಕಷ್ಟು ತೊಂದರೆಗಳಿದ್ದಾರೆ. ಮತ್ತೆ ಅವರಿಗೆ ತೊಂದರೆ ಆಗುವಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಇಲ್ಲದೇ ಇದ್ದರೆ ರೈತರಿಗೇನು ಲಾಸ್ ಆಗುತ್ತೆ ಅದು ಪರಿಹಾರವನ್ನು ರಾಜ್ಯ ಸರ್ಕಾರ